ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಶಾವಿಗೆ ಪಾಯಸನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದು ಫಸ್ಟು ಕಾಯಿಸ್ಕೋಬೇಕು. ಸ್ಟವ್ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನಾನು 2 ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ಇದಕ್ಕೆ. ಇದರಲ್ಲಿ ನೋಡಿ, ತುಪ್ಪ ನೀವು ಚೆನ್ನಾಗಿ ಕಾಯಿಸ್ಬೇಕಂದ್ರೆ ಇದು ಗಟ್ಟಿ ತುಪ್ಪ ಎಣ್ಣೆ ರೂಪಕ್ಕೆ ಬರಬೇಕು. ಅಲ್ಲಿವರೆಗೂ ಕಾಯಿಸಿದು. ಇವಾಗ ನೋಡಿ ತುಪ್ಪ ಕಾದಿದೆ. ಈ ಸಮಯದಲ್ಲಿ ನಾವೇನು ಮಾಡಬೇಕು, ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮನ್ನು ನಾವು ತೊಗೊಂಡು ಇದರಲ್ಲಿ ಫ್ರೈ ಮಾಡಬೇಕು. ಅಂದರೆ ನಿಮ್ಗೆ ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತಲ್ಲ ಅದನ್ನು ನೀವು ತೊಗೊಂಡು ಇದರಲ್ಲಿ ಹಾಕಬೇಕು. ನೋಡಿ, ನಾನು ಫ್ರೈ ಮಾಡಕತ್ತೀನಿ. ಆ್ಯಕ್ಚುಲಿ ಇದು ಹೆಂಗಂದರೆ ಪೂರ್ತಿಯಾಗಿ ಕೆಂಪಗಾಗೋ ಥರ ಫ್ರೈ ಮಾಡೋದು ಏನು ಬೇಕಾಗಿಲ್ಲ. ಜಸ್ಟ್ ನೀವು ನಾರ್ಮಲಾಗಿ ಗೋಲ್ಡ್ ಬ್ರೌನ್ ಬರುತ್ತೆ ಕಲರ್, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು. ಆಗಾಗ ಚಮಚದಿಂದ ಹಿಂಗೆ ಕಲಿಸ್ಬೇಕು, ಅಂದರೆ ಅವು ಇಲ್ಲಾಂದ್ರೆ ಒತ್ತೋಗ್ಬಿಡ್ತವೆ. ಹೀಗಾಗಿ ನಾನು ಇಲ್ಲೆಲ್ಲ ಚಮಚದಿಂದ ಕಲಿಸ್ತಾ ಇದ್ದೀನಿ. ಸಿಮ್ಮರಲ್ಲೇ ಮಾಡಿ ಇದೆಲ್ಲ, ಅಂದರೆ ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ವರೆಗೂ ನೀವು ಇಟ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನೀಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನು. ಅಂದರೆ ಒಣ ದ್ರಾಕ್ಷಿ ನೋಡಿ ಚೆನ್ನಾಗಿ ಉಬ್ಬಿದೆ. ಹಾಗೆ ಇದು ಗೋಡಂಬಿ ಕೂಡ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆ. ಹೀಗಾಗಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಈಗ ಹೆಂಗೂ ಇದು ತುಪ್ಪ ಕಾದಿದೆಯಲ್ಲ, ಇದಕ್ಕೆ ನಾನು ಒಂದು ಬಟ್ಲದಿಂದ ಶಾವಿಗೆನ ತೊಗೊಂಡಿದ್ದೀನಿ. ಅದೇ ಮೆಷರ್ಮೆಂಟಲ್ಲಿ ನಾನು ತೊಗೊಳ್ಳಿ. ನೀವು ಒಂದು ಬಟ್ಲದಷ್ಟು ಶಾವಿಗೆ ತೊಗೊಂಡ್ರೆ ಅದೇ ಮೆಷರ್ಮೆಂಟಲ್ಲಿ ಸಕ್ಕರೆನೂ ಕೂಡ ತೊಗೊಳ್ಬೇಕಾಗುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತುಪ್ಪ ಕಾದಿದೆ, ಇದೇ ತುಪ್ಪದಲ್ಲಿ ಶಾವಿಗೆನ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ, ಲೋ ಫ್ಲೇಮಲ್ಲೇ ಇಡಬೇಕು, ಹೈ ಫ್ಲೇಮ್ ಬೇಡ. ಯಾವುದೇ ಫ್ರೈ ಮಾಡೋದು ಐಟಮ್ ಇದ್ದರೂ ಕೂಡ ನಾವು ಲೋ ಫ್ಲೇಮಿಂದ ಮತ್ತು ಮೀಡಿಯಮ್ ಫ್ಲೇಮ್ವರೆಗೂ ನಾವು ಇಟ್ಕೊಂಡು ಮಾಡಬೇಕು. ಇಲ್ಲಾಂದರೆ ಅದೆಲ್ಲ ಒತ್ತೋಗುವಂಥ ಚಾನ್ಸ್ ಇರುತ್ತೆ. ಲೈಟ್ ಬ್ರೌನ್ ಕಲರ್ ಬರಬೇಕು ಆ ಶಾವಿಗೆ ಕೂಡ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಚಮಚದಿಂದ ಆಗಾಗ ನೀವು ಕಲಿಸ್ತಾ ಇರಿ, ಇಲ್ಲಾಂದರೆ ಏನಾಗುತ್ತೆ, ಕೆಳಗಡೆ ಒತ್ತೋಗುತ್ತೆ, ಮೇಲ್ಗಡೆ ಶಾವಿಗೆ ಹಾಗೇ ಇರುತ್ತೆ. ಇವಾಗ ಲೈಟ್ ಬ್ರೌನ್ ಕಲರ್ ಇದು ಕಲರ್ ಚೇಂಜ್ ಆಗಕತ್ತೈತೆ ನೋಡ್ರಿ. ಯಾವಾಗಲೂ ಅಷ್ಟೇ, ರವೆ ಸ್ವೀಟ್ ಮಾಡಬೇಕಾದ್ರೂ ಕೂಡ ರವೆನೂ ಇದೇ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಒತ್ತೋಗೋ ಚಾನ್ಸಸ್ ಇರುತ್ತೆ. ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ಲೈಟ್ ಬ್ರೌನ್ ಕಲರ್ ಬಂದೈತೆ ನೋಡ್ರಿ. ನಂತರ ಏನು ಮಾಡಬೇಕು ಅಂದರೆ ಇದನ್ನು ನಾನು ಪ್ಲೇಟಲ್ಲಿ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ನಲ್ಲ, ಸೊ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಲೈಟ್ ಬ್ರೌನ್ ಕಲರ್ ಆಗಿದೆ ಅಲ್ಲ. ಇದನ್ನು ಸೈಡಿಗೆ ಎತ್ತಿಟ್ಬಿಡ್ಬೇಕು. ನಂತರ ಇದ್ರ ಪ್ರಾಸೆಸ್ಸಲ್ಲಿ ನೋಡಿ, ನಾನು ಹಾಲು ಮತ್ತು ನೀರು ಯಾವ ಪ್ರಮಾಣದಲ್ಲಿ ತಗೋತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ಸಕ್ಕರೆ ಯಾವಾಗಲೇ ಹೇಳಿದ್ನಲ್ಲ, 1 ಬಟ್ಲ ಶಾವಿಗೆಗೆ 1 ಬಟ್ಲ ಸಕ್ಕರೆ. ಇವಾಗ ಹಾಲು ಬಂದುಬಿಟ್ಟು ನಾನು 3 ಬಟ್ಲದಷ್ಟು, ಸೇಮ್ ಅಳತೆಯಲ್ಲಿ 3 ಬಟ್ಲದಷ್ಟು ಹಾಲನ್ನು ತಗೋತಾ ಇದ್ದೀನಿ. ಇದು ಗಟ್ಟಿ ಹಾಲನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ. 3 ಬಟ್ಲದಷ್ಟು ಹಾಲು ತಗೊಳ್ಳಿ. ನಂತರ 2 ಬಟ್ಲದಷ್ಟು ನೀರನ್ನು ತಗೊಳ್ಳಿ. 5 ಪ್ರಮಾಣದಲ್ಲಿರಬೇಕು. ಅಂದರೆ 1 ಬಟ್ಲದಲ್ಲಿ ಶಾವಿಗೆ ತೊಗೊಂಡ್ರೆ 5 ಬಟ್ಲದಷ್ಟು ನೀವು ನೀರು ಹಾಗೆ ಹಾಲು ಮಿಕ್ಸ್ ತೊಗೊಳ್ಳಿ. ಅಂದರೆ 2 ಬಟ್ಲದಷ್ಟು ನೀವು ಹಾಲು ತೊಗೊಂಡು ನಂತರ 3 ಬಟ್ಲದಷ್ಟು ನೀರು ತೊಗೋಬೋದು. ಅದು ಕೂಡ ಮಾಡ್ಬೋದು. ಇಲ್ಲಿ ನಾನು ಗಟ್ಟಿ ಹಾಲು ಯೂಸ್ ಮಾಡಿದ್ದೀನಿ. ಒಂದು ವೇಳೆ ನೀವು ತೆಳು ಹಾಲು ಯೂಸ್ ಮಾಡಿದರೆ ನೀವು ಏನಾದರೂ ಬಾದಾಮ್ ಪೌಡರ್ ಆ ಥರ ಮಿಕ್ಸ್ ಮಾಡ್ಕೋಬೋದು. ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಂದರೆ ಕುದಿ ಬರಬೇಕು. ಒಂದು ಕುದಿ ಬರೋವರೆಗೂ ನಾವು ಇದು ಮುಚ್ಚಿಟ್ಟು ಒಂದು 2 ರಿಂದ 3 ನಿಮಿಷ ವೆಯ್ಟ್ ಮಾಡೋಣ. ಇವಾಗ 2 ರಿಂದ 3 ನಿಮಿಷ ಆಯಿತು, ಆಲ್ಮೋಸ್ಟ್ 3 ನಿಮಿಷ ಆಯಿತು ನೋಡಿ. ಚೆನ್ನಾಗಿ ಕುದಿ ಬಂದಿದೆ ಇದು. ಇವಾಗ ಚಮಚ ತಗೊಂಡು ಚೆನ್ನಾಗಿ ಕಲಸಿ ಒಂದು ಸರಿ. ಸಕ್ಕರೆ ಎಲ್ಲ ಕರಗಿರುತ್ತೆ. ಈಗ ನಾವು ಶಾವಿಗೆ ಮತ್ತು ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಯಾವುದೇ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ರು ಅದನ್ನು ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು.
ಇದು ಕೂಡ ಕುದಿ ಬರಬೇಕು, ಯಾಕಂದರೆ ಶಾವಿಗೆ ಚೆನ್ನಾಗಿ ಬಾಯ್ಲ್ ಆಗಬೇಕಲ್ಲ, ಹೀಗಾಗಿ ಇದು ಕೂಡ ಕುದಿ ಬರಬೇಕು. ಒಂದ್ಸರಿ ಇದೆಲ್ಲ ಶಾವಿಗೆ ಹಾಲಿಗೆ ಹಾಕಿದ ಮೇಲೆ ಚಮಚ ತಂದು ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರನೇ ನೀವು ನೆಕ್ಸ್ಟ್ ಇದನ್ನು ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ವೆಯ್ಟ್ ಮಾಡ್ಬೋದು. ಆವಾಗೆಲ್ಲ ಶಾವಿಗೆ ಬೆಂದಿರುತ್ತೆ. ಫ್ಲೇಮನ್ನು ಮೀಡಿಯಮ್ ಟು ಲೋ ಇಡಿ, ಆಲ್ಮೋಸ್ಟ್ ಲೋನೇ ಇಡಿ. ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ವೆಯ್ಟ್ ಮಾಡೋಣ. ಇವಾಗ ನೋಡಿ ಪೂರ್ತಿಯಾಗಿ ಕುದಿ ಬಂದಿದೆ. ಇನ್ನೊಂದ್ಸರಿ ಚಮಚದ ತೊಗೊಂಡು ಕರೆಕ್ಟಾಗಿ ಚೆನ್ನಾಗಿ ಕಲಸಿದಾದ್ಮೇಲೆ ನೋಡಿ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮಗೆ ಶಾವಿಗೆ ಬೆಂದಿದೆಯಾ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ಶಾವಿಗೆ ಬೆಂದಿದೆ ಆ್ಯಕ್ಚುಲಿ. ನೀವು ಬೇಕಿದ್ರೆ ಪ್ರೆಸ್ ಮಾಡಿ ಕೂಡ ನೋಡ್ಬೋದು. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಾಗಿದೆ, ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.